ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ನಲ್ಲ ನಮ್ಮ ಅತ್ತೆ ಮಗನ ಮದುವೆ ಅಂತ, ಅದರದ್ದು ವಿಡಿಯೋಗಳನ್ನ ಇಲ್ಲಿ ನಾನು ಶೇರ್ ಮಾಡ್ತಾ ಇದ್ದೀನಿ. ಮದುವೆ ಮನೆ ಅಂತ ಹೇಳಿದ್ಮೇಲೆ ಮನೆ ಮುಂದೆ ಚಪ್ರ ಇರಲೇಬೇಕಲ್ವ, ಅದಕ್ಕೋಸ್ಕರ ಚಪ್ರ ಹಾಕೋದಕ್ಕೆ ಅಂತ ಹೇಳಿ ಗರಿಗಳೆಲ್ಲನೂ ಕೂಡ ಎಣಿತಾಯಿದ್ರು. ಹಾಗೆಯೇ ಹಳದಿ ಶಾಸ್ತ್ರದ್ದು ಡೆಕೋರೇಷನ್ ಮಾಡೋಣ ಅಂತ ಹೇಳಿಬಿಟ್ಟು ನಾನೇ ಇದಕ್ಕೆ ಎಲ್ಲನೂ ರೆಡಿ ಮಾಡೋಣ ಅಂತ ಹೇಳಿಬಿಟ್ಟು ಹೂನೆಲ್ಲನೂ ಕೂಡ ಪೋಣಿಸೋಣ ಅಂತ ಹೇಳಿಬಿಟ್ಟು ಎಲ್ಲನೂ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಯೆಲ್ಲೋ ಕಲರ್ದು ಮತ್ತು ಹಾಗೆಯೇ ಆರೆಂಜ್ ಕಲರ್ದು ಚೆಂಡು ಹೂವದಲ್ಲಿ ದಾರದಕ್ಕೆ ಪೋಣಿಸ್ಬಿಟ್ಟು ಯಾವ ರೀತಿ ರೆಡಿ ಮಾಡ್ಬೋದು ಬ್ಯಾಕ್ಗ್ರೌಂಡ್ನ ಅಂತ ಯೋಚನೆ ಮಾಡ್ತಾ ಎಲ್ಲನೂ ಕೂಡ ಒಂದು ಲೈನಿಗೆ ಫಸ್ಟು ಎಲ್ಲೋ ಹಾಗೆಯೇ ಇನ್ನೊಂದು ದಾರದಲ್ಲಿ ಪೂರ ಆರೆಂಜ್ ಕಲರ್ ಹೂವನ್ನ ಪೋಣಿಸೋಣ ಅಂತ ಹೇಳಿಬಿಟ್ಟು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಫಸ್ಟಿಗೆ ಯೆಲ್ಲೋ ಕಲರ್ ಹೂವನ್ನ ಒಂದು ದೊಡ್ಡದಾಗಿ ಎಷ್ಟಾಗುತ್ತೋ ಪೂರ್ತಿ ಅಷ್ಟನ್ನು ಕೂಡ ಒಂದೇ ದಾರಕ್ಕೆ ಪೋಣಿಸಿದಾಗ ನೆಕ್ಸ್ಟು ನಮಗೆ ಯಾವ್ಯಾವುದಕ್ಕೆ ಬೇಕಾಗುತ್ತೆ ಅದಕ್ಕೆ ಕಟ್ ಮಾಡ್ಕೊಳ್ಳೋಕ್ಕೆ ಸರಿ ಹೋಗುತ್ತೆ ಅಂತ ಹೇಳಿಬಿಟ್ಟು ಯೆಲ್ಲೋ ಕಲರ್ ಹೂವನ್ನೇ ಸೆಪ್ರೇಟು ಹಾಗೆಯೇ ಆರೆಂಜ್ ಕಲರ್ ಹೂವನ್ನೇ ಸೆಪ್ರೇಟಾಗಿ ಪೋಣಿಸ್ತಾ ಇದ್ದೀನಿ. ನಾನಿಲ್ಲಿ ಯೆಲ್ಲೋ ಕಲರ್ ಹೂವನ್ನ ಈ ರೀತಿ ಫುಲ್ಲು ಉದ್ದವಾಗಿ ಎಷ್ಟಾಗುತ್ತೋ ಅಷ್ಟು ಹಾರ ರೀತಿ ಫುಲ್ಲು ಜೋಡಿಸ್ತಾ ಇದ್ದೀನಿ. ಹಾಗೆಯೇ ನಮ್ಮ ಅಮ್ಮನೂ ಕೂಡ ಆರೆಂಜ್ ಕಲರ್ ಹೂವನ್ನ ಪೋಣಿಸ್ತಾ ಇದ್ದಾರೆ. ಅದಾದಮೇಲೆ ನೆಕ್ಸ್ಟು ಹಳದಿ ಶಾಸ್ತ್ರ ಮಾರನೇ ದಿನಕ್ಕೆ ಇರುತ್ತಲ್ಲ, ಅದಕ್ಕೆ ಕೆಲವೊಂದು ನವಧಾನ್ಯಗಳನ್ನು ಅಂದರೆ ಕಡಲೆಕಾಳು, ಭತ್ತ, ರಾಗಿ ಆ ಥರ ನವಧಾನ್ಯಗಳನ್ನ ಕಟ್ಬಿಟ್ಟು ಯಾವ್ಯಾವುದಕ್ಕೆ ಬೇಕೋ ಅದಕ್ಕೆ ಕಟ್ತಾರೆ, ಅದಕ್ಕೂ ಕೂಡ ರೆಡಿ ಮಾಡ್ಕೊಳ್ತಾಯಿದ್ರು. ಹಾಗೆಯೇ ಹುಡುಗನ ಹಸೆಮಣೆ ಮೇಲೆ ಕೂರಿಸ್ಬಿಟ್ಟು ಶಾಸ್ತ್ರನ ಮಾಡ್ತಾರಲ್ಲ, ಅದ್ರ ಹಿಂದೆ ಬಾಳೆದೆಲೆ ಲೀಫ್ದು ಡೆಕೋರೇಷನ್ ಮಾಡೋಣ ಅಂತ ಅಂದ್ಕೊಂಡು ಯಾವ ಕಡೆ ಕೂರಿಸ್ತಾರೆ ಆ ಕಡೆ ಡೆಕೋರೇಷನ್ ಮಾಡೋಣ ಅಂತ ಹೇಳಿಬಿಟ್ಟು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಫಸ್ಟಿಗೆ ಒಂದು ವೈಟ್ ಕಲರ್ದು ಪಂಚೆನ ತೆಗೆದು ಇದಕ್ಕೆ ಸ್ವಲ್ಪ ವೈಟ್ ಕಲರ್ ಪ್ಲಾಸ್ಟರ್ ಬರುತ್ತಲ್ಲ ಅದನ್ನು ಹಾಕಿ ಸ್ಟಿಕ್ ಮಾಡ್ತಾಯಿದ್ದೀನಿ. ಪ್ಲಾಸ್ಟಿಕ್ದೇ ಬರುತ್ತೆ ಯಾವುದು ಬಾಳೆದೆಲೆದು, ಬಟ್ ಅಷ್ಟು ಚೆನ್ನಾಗಿ ಕಾಣಿಸಲ್ಲ. ಅದು ನ್ಯಾಚುರಲ್ ಆಗಿ ನಿಜವಾದ ಬಾಳೆದೆಲೆಯಲ್ಲಿ ಮಾಡಿದಾಗ ಅದು ಲುಕ್ಕು ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ನಾನೇ ಪ್ರಿಪ್ರೇಷನ್ ಮಾಡೋಣ ಅಂತ ಹೇಳಿಬಿಟ್ಟು ರೆಡಿ ಮಾಡ್ತಾಯಿದ್ದೀನಿ. ಫಸ್ಟಿಗೆ ಎಲ್ಲ ಕಡೆಗೂ ಅಷ್ಟೇ ಕೆಳಗಡೆಯಿಂದ ಮೇಲ್ಗಡೆವರೆಗೂ ಪ್ಲಾಸ್ಟರ್ನ ಹಾಕ್ಬಿಟ್ಟು ಟೈಟಾಗಿ ಸ್ವಲ್ಪ ಸಿಂಕ್ ಇರಬಾರ್ದು ಆ ರೀತಿ ಇದನ್ನು ನೀಟಾಗಿ ಫಸ್ಟಿಗೆ ಸ್ಟಿಕ್ ಮಾಡ್ಕೊಳ್ತಾ ಇದ್ದೀನಿ. ಅದಾದಮೇಲೆ ಬಾಳೆದೆಲೆನ ಅಳತೆನ ತೊಗೊಂಡು ಫಸ್ಟ್ ಒಂದು 3 ಲೈನ್ ಮಾಡಿದ್ದೆ ಅಷ್ಟೇ. ಈಗ ಸಣ್ಣದು ಗುಂಡು ಪಿನ್ ಬರುತ್ತಲ್ಲ ಅದರಿಂದ ಇದನ್ನು ಸ್ಟಿಕ್ ಮಾಡ್ಕೊಳ್ತಾ ಇದ್ದೀನಿ. ಅಲ್ಲಿ ಪಂಚೆಗೂ ಮತ್ತು ಬಾಳೆದೆಲೆ ಎರಡಕ್ಕೂ ಅಷ್ಟೇ ಫುಲ್ಲು ನಿಧಾನಕ್ಕೆ ಹಾಕಬೇಕು, ಇಲ್ಲಾಂತಂದರೆ ಒಡೆದೋಗ್ಬಿಡುತ್ತೆ ಬಾಳೆದೆಲೆ. ತುಂಬಾ ನಿಧಾನವಾಗಿ ಮಾಡಿದೆ, ತುಂಬ ಚೆನ್ನಾಗಿ ಬಂತು. ಲಾಸ್ಟಲ್ಲಿ ನಿಮಗೆ ಔಟ್ಲುಕ್ ಯಾವ ರೀತಿ ಬಂತು ಅಂತ ನಾನು ತೋರಿಸ್ತೀನಿ. 3 ಲೇಯರ್ ಆಗಿ ಮಾಡಿದ್ದೆ. ಈಗ ನೋಡ್ತಾ ಇರ್ಬೋದು ಆ ಕಡೆ ಈ ಕಡೆ ಯೆಲ್ಲೋ ಕಲರ್ದು ಲಾಸ್ಟಿಗೆ 2 ಬಟನ್ಸ್ ರೋಸ್ದು ಈ ರೀತಿ ಹಾರನ ಮಾಡಿ ಮೇಲ್ಗಡೆ ಆರೆಂಜ್ ಕಲರ್ದನ್ನು ಹಾಕಿದ್ದೆ. ಹಾಗೆಯೇ ಮಧ್ಯ ಸೇವಂತಿಗೆ ಹೂವು ಹಾಗೆಯೇ ಬಟನ್ಸ್ ರೋಸ್ನ ಹಾಕಿ ಡೆಕೋರ್ ಮಾಡಿದ್ದೆ. ಈ ಕಡೆಯೂ ಬೆಳಗ್ಗೆ ಎದ್ದು ಅಡುಗೆ ಮಾಡೋದಿರುತ್ತಲ್ಲ ಎಲ್ಲರಿಗೂ, ಅದರಿಂದ ಎಲ್ಲ ಈಗಲೇ ನೈಟೇ ಎಲ್ಲ ತರಕಾರಿಗಳನ್ನಾಗಿರ್ಬೋದು ಎಲ್ಲನೂ ಕೂಡ ಕಟ್ ಮಾಡಿ ರೆಡಿ ಮಾಡ್ಕೊಳ್ತಾಯಿದ್ರು. ಬೆಳಗ್ಗೆ ಬೇಗ ಎದ್ದು ದೇವಸ್ಥಾನದ ಹತ್ರ ಅಂದರೆ ಕೊಳ ಇದೆ, ಅಲ್ಲಿ ಹೋಗ್ಬಿಟ್ಟು ನೀರನ್ನು ತರಬೇಕು. ಅದಾದಮೇಲೆ ನೆಕ್ಸ್ಟು ಎಲ್ಲರಿಗೂ ಅಷ್ಟೇ ಮೆಹಂದಿ ಹಾಕೋಣ ಅಂತ ಹೇಳ್ಬಿಟ್ಟು ಮಕ್ಕಳಿಗೆ ಹಾಗೆಯೇ ನಮಗೆ ಎಲ್ಲರಿಗೂ ಕೂಡ ಮೆಹಂದಿನೇ ಹಾಕ್ತಾಯಿದ್ದೆ. ನಾವೆಲ್ಲನೂ ಮೆಹಂದಿ ಹಾಕಿ ಮಲ್ಕೊಂಡಿದ್ದೆ ರಾತ್ರಿ 1:30 ಆಗೋಗಿತ್ತು. ಅದಾದಮೇಲೆ ಬೆಳಿಗ್ಗೆ ಒಂದು 6 ಗಂಟೆಗೆ ಎದ್ದು ದೇವ್ರ ಕೊಳ ಇದೆ ನಮ್ಮೂರಲ್ಲಿ, ಅಲ್ಲಿ ಹೋಗ್ಬಿಟ್ಟು ಮದುವೆ ಹುಡುಗ ಆ ಕೊಳದೊಳಗಡೆ 3 ಸಲ ಮುಳುಗೆದ್ದು ಅಲ್ಲಿ ಪೂಜೆನ ಮಾಡಿಕೊಂಡು ಬಿಂದಿಗೆಯಲ್ಲಿ ನೀರನ್ನು ತಂದು ಮನೆಯಲ್ಲಿ ಪೂಜೆ ಮಾಡಬೇಕು. ಅದೇ ರೀತಿಯಲ್ಲಿ ಬೆಳಿಗ್ಗೆ ಬೇಗನೆ ಎದ್ದು ಡೋಲು ಮತ್ತು ವಾಲ್ಗ ಎಲ್ಲನೂ ಕೂಡ ಕರ್ಕೊಂಡು ಹೋಗಿರ್ಬೇಕು ಅಲ್ಲಿಗೆ. ಅದಾದಮೇಲೆ ಆ ಕಡೆ ಈ ಕಡೆ ಚಿಕ್ಕದು ತಾಮ್ರದ ಚೌರಿಗೆ ಬರುತ್ತಲ್ಲ ಅದರಲ್ಲಿ ನೀರನ್ನು ಹಾಕಿ ಮತ್ತು ಮುಂದೆಗಡೆ ಇಟ್ಟಿದ್ದಾರಲ್ಲ ಮುಖವಾಡ, ಅದು ನರಸಿಂಹಸ್ವಾಮಿ ನಮ್ಮ ಮನೆ ದೇವರು, ಅದನ್ನು ಕೂಡ ಅಲ್ಲಿ ಪೂಜಿಸಿ ದೊಡ್ಡದು ಒಂದು ತಾಮ್ರದ ಚೌರಿಗೆ ಬರುತ್ತಲ್ಲ ಅದನ್ನು ಕೂಡ ಪೂಜಿಸಿ ಅದು ಮದುವೆ ಆಗೋ ಹುಡುಗ ಅದನ್ನು ಹೊರಬೇಕು. ಇನ್ನು ಮಿಕ್ಕಿದೆಲ್ಲ ಬೇರೆ ಮುತ್ತೈದೆಯರು ಅದನ್ನು ಹೊತ್ಕೊಂಡು ಬರ್ತಾರೆ ಮನೆವರೆಗೂ. ಹಾಗೆಯೇ ದೇವ್ರ ಮುಂದೆ ಇದನ್ನು ಕಜ್ಜಾಯ ಮತ್ತು ಬಾಳೆಹಣ್ಣು ಇವೆರಡೂ ಕೂಡ ಮತ್ತು ಬೆಲ್ಲ ಸ್ವಲ್ಪ ಇಷ್ಟನ್ನು ಕೂಡ ಮುರಿದು ದೇವರಿಗೆ ನೈವೇದ್ಯ ರೀತಿ ಇಡ್ತಾರೆ. ಈ ಪೂಜೆಗೆ ನಮ್ಮ ಮನೆಯಲ್ಲಿ ಮಾಡೋದು ಯಾವಾಗಲೂ ಅಷ್ಟೇ ಅರಸೇವೆ ಅಂತ ಮಾಡೋದು. ಇದನ್ನು ಯಾರೇ ಒಂದು ಹುಡುಗನ ಅಂದರೆ ಹುಡುಗಿ ಅಲ್ಲ ಹುಡುಗನ ಮದುವೆ ಮಾಡಬೇಕಾದ್ರೆ ನೀರಿಯೋ ದಿನ ಅಂದರೆ ಹಳದಿ ಶಾಸ್ತ್ರ ಮಾಡೋ ದಿನ ಈ ರೀತಿ ಮಾಡಬೇಕು, ಕಜ್ಜಾಯನ ಮಾಡಿಬಿಟ್ಟು. ಅದಾದಮೇಲೆ ಫಸ್ಟಿಗೆ ಪೂಜೆ ಎಲ್ಲ ಮಾಡಬೇಕು. ಹುಡುಗನ ಕೈಲಿ ಫಸ್ಟಿಗೆ ಪೂಜೆ ಎಲ್ಲನೂ ಕೂಡ ಮಾಡಿ ಅದಾದಮೇಲೆ ಅಲ್ಲಿರುವಂಥವ್ರು ಎಲ್ಲರೂ ಕೂಡ ಅದನ್ನು ಪೂಜೆ ಮಾಡ್ಬೋದು. ಪೂಜೆ ಎಲ್ಲ ಮುಗಿಸಿ ಅದಾದಮೇಲೆ ನೆಕ್ಸ್ಟು ಈ ಕಳಸಗಳನ್ನು ಅಥವಾ ಏನು ಬಿಂದಿಗೆಗಳಲ್ಲಿ ನೀರು ತುಂಬಿಟ್ಟಿದ್ದೀವಿ
ಅದನ್ನು ಮನೆಗೆ ತೊಗೊಂಡೋಗ್ಬೇಕು. ಅದಾದಮೇಲೆ ಈ ದೇವ್ರು ಇಟ್ಕೊಂಡಿದ್ದಾರಲ್ಲ ದಾಸಪ್ಪವರು ಅವ್ರ ಜೊತೆ ಇನ್ನೊಂದು ಹುಡುಗ ಕೋಲ್ ಇಟ್ಕೊಂಡು ಒಂದು ಆಟನ ಆಡ್ತಾರೆ. ಅದು ತುಂಬಾ ಚೆನ್ನಾಗಿದೆ. ನೀವು ಕೂಡ ಒಂದು ಸಲ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳಿಬಿಟ್ಟು. ಇದೇ ರೀತಿ ಕೊಳದಿಂದ ಮನೆಯವರೆಗೂ ಹೋಗೋವರೆಗೂ 5 ಸಲ ಈ ರೀತಿ ಮಾಡ್ತಾರೆ. ರೋಡ್ ಮಧ್ಯೆ ಈ ರೀತಿ ಒಂದು ಬಟ್ಟೆನ ಹಾಸಿ ಅದ್ರ ಮೇಲೆ ಬಾಳೆದೆಲೆ ಇಟ್ಟು ಕಜ್ಜಾಯ ಬಾಳೆನ ಇಟ್ಟು 3 ಕಡೆ ಈ ರೀತಿ ಕೋಲಲ್ಲಿ ಒಂದು ವರ್ಷನ ಮಾಡಿಬಿಟ್ಟು ಅದಾದಮೇಲೆ ಲಾಸ್ಟಿಗೆ ಇದನ್ನು ತಿಂತಾರೆ. ಅದಾದಮೇಲೆ ಪ್ರತಿಯೊಂದು ಕಡೆ ಯಾವ ರೀತಿ ಮಾಡಿರ್ತೀವಿ ಅದೇ ಪ್ರತಿಯೊಂದು ಕಡೆ ಈಡ್ಗಾಯಿನ ಹೊಡಿಬೇಕು. ಲಾಸ್ಟಿಗೆ ಮನೆ ಹತ್ರ ಬಂದಾಗ ಒಂದು ನಾಟಿ ಕೋಳಿಗೆ ಅರಿಶಿನ ಕುಂಕುಮ ಇಟ್ಟು ಅದಕ್ಕೆ ಪೂಜೆ ಮಾಡಬೇಕು. ಅದನ್ನು ಲಾಸ್ಟಲ್ಲಿ ಆ ದಾಸಪ್ಪ ಅವರೇ ಅದನ್ನು ಬಾಯಲ್ಲಿ ಕಚ್ಚಿ ಅದನ್ನು ಎಸಿತಾರೆ. ಇದು ನಮ್ಮ ಕುಟುಂಬದ ವಾಡಿಕೆ ಇದು ಈ ಥರ ಮಾಡೋದು. ಅದಾದಮೇಲೆ ಲಾಸ್ಟಿಗೆ ಮನೆ ಹತ್ರ ಒಂದು ಸಲ ಲಾಸ್ಟ್ 5ನೇ ಸಲ ಈ ರೀತಿ ಮನೆ ಬಾಗಿಲ ಹತ್ರನೇ ಈ ಥರ ಎಡೆನ ಇಟ್ಬಿಟ್ಟು ಅದಾದಮೇಲೆ ಮತ್ತೆ ಇದೇ ರೀತಿ ಕೋಲಲ್ಲಿ ಆಟನ ಮುಗಿಸ್ಬಿಟ್ಟು ಅದಾದಮೇಲೆ ಲಾಸ್ಟಿಗೆ ಕೋಳಿ ತರ್ತಾರೆ. ಅದಾದಮೇಲೆ ಅದನ್ನು ಅವರು ಅಲ್ಲಲ್ಲೇ ಕಚ್ಬಿಟ್ಟು ಅದನ್ನು ಆ ಕಡೆ ಸೈಡ್ ಎಸ್ಬಿಡ್ತಾರೆ. ಅದಾದಮೇಲೆ ನೆಕ್ಸ್ಟು ಇದನ್ನು ಅವರು ದೇವ್ರು ಇಟ್ಕೊಂಡಿರ್ತಾರಲ್ಲ ಅವರಿಗೆ ತಕ್ಷಣ ಅದಕ್ಕೆ ಶಾಂತಿ ಆಗಬೇಕಲ್ಲ, ಅದಕ್ಕೆ ತಕ್ಷಣ ಅವರಿಗೆ ಆರತಿನ ಮಾಡಬೇಕು. ಅದಕ್ಕಿಂತ ಮುಂಚೆ ಈಡ್ಗಾಯಿನ ಹೊಡಿಬೇಕು. ಈಡ್ಗಾಯಿನ ಹೊಡೆದಾದ್ಮೇಲೆ ಫಸ್ಟಿಗೆ ಕೆಂಪು ಆರತಿನ ಮಾಡ್ತಾರೆ. ಅದಾದಮೇಲೆ ಕೆಂಪು ಆರತಿನ ಮಾಡಾದಮೇಲೆ ಅದರ ಹಿಂದೆಯೇ ಬೆಲ್ಲದಲ್ಲೂ ಕೂಡ ಆರತಿನ ಮಾಡಿ ಆ ದೇವರಿಗೆ ಆರತಿನ ಮಾಡ್ತಾರೆ. ಇದೆಲ್ಲ ಆದಮೇಲೆ ಏನು 5 ಬಿಂದಿಗೆಲಿ ನಾವು ಕೊಳದಿಂದ ನೀರು ತಂದಿರ್ತೀವಲ್ಲ ಅಷ್ಟು ಜನಕ್ಕೂ ಕೂಡ ಮತ್ತೆ ಕೆಂಪು ಆರತಿನ ಮಾಡಿ ಅವರೆಲ್ಲರಿಗೂ ಕೂಡ ಆರತಿನ ಮಾಡಬೇಕು. ಅದಾದಮೇಲೆ ಕಾಲಿಗೆಲ್ಲ ನೀರನ್ನು ಹಾಕಿ ಅದಾದಮೇಲೆ ಒಳಗಡೆ ಹೋಗಬೇಕು. ಒಳಗಡೆ ಹೋದಾದಮೇಲೆ ದೇವ್ರ ಮನೆ ಒಳಗಡೆ ಬಾಳೆದೆಲೆನ ಹಾಕಿ ಅದ್ರ ಮೇಲೆ ಅಕ್ಕಿನ ಹಾಕಿ ಈ ತೊಗೊಂಡೋಗಿರುವಂತಹ ಚೌರಿಗೆಗಳಲ್ಲಿರೋ ನೀರನ್ನು ಅಲ್ಲಿ ಇಡ್ತಾರೆ. ನೆಕ್ಸ್ಟು ಮಾರನೇ ದಿನ ಮದುವೆ ಆಗಿ ಬಂದಾಗ ಹುಡುಗ ಹುಡುಗಿ ಅದಕ್ಕೆ ಪೂಜೆ ಮಾಡಬೇಕು. ಅದಾದಮೇಲೆ ಮಾರನೇ ದಿನಕ್ಕೆ ಅದನ್ನು ಯಾವುದಾದ್ರೂ ತೆಂಗಿನ ಮರಕ್ಕೋ ಅಥವಾ ಯಾವುದಾದ್ರೂ ಗಿಡದ ಗೆಡ್ಡೆಗೆ ಅದು ನೀರನ್ನು ಹಾಕ್ತಾರೆ. ಅದೇ ರೀತಿ ಮನೆಗೆ ಬಂದ ತಕ್ಷಣ ಎಲ್ಲರೂ ಕೂಡ ಬಿಂದಿಗೆನ ಇಟ್ಟು ಪೂಜೆ ಎಲ್ಲನೂ ಮಾಡಿದ್ವಿ.
ಅದಾದಮೇಲೆ ಅದಾಗೋಷ್ಟೊತ್ತಿಗೆ ಒಂದು 9 ಗಂಟೆ 9:30 ಆಗೋಗಿತ್ತು. ಅದಾದಮೇಲೆ ಎಲ್ಲರೂ ಕೂಡ ತಿಂಡಿನ ತಿಂದ್ಕೊಂಡ್ವಿ. ನಾನು ಆಗಲೇ ಹೇಳ್ದಾಗೆ ಒಳಗಡೆ ಆ ರೀತಿ ಡೆಕೋರೇಷನ್ ಮಾಡಿದ್ದೆ, ಜೊತೆಗೆ ಲಾನಲ್ಲಿ ಈ ರೀತಿ ಮಾಡಿದ್ದೆ. ಅಂದರೆ ನೀರನ್ನು ಇಲ್ಲೇ ಕೂರಿಸಿ ಏನು ನೀರನ್ನು ಹಾಕಿದಾಗ ಫೋಟೋಗೆಲ್ಲ ಚೆನ್ನಾಗಿ ಬರುತ್ತೆ ಅಂತ ಹೇಳಿಬಿಟ್ಟು ಲಾನಲ್ಲಿ ಎಲ್ಲನೂ ಕೂಡ ಡೆಕೋರೇಷನ್ ಮಾಡಿದ್ದೀನಿ. ಈ ರೀತಿ ಸಿಂಪಲ್ಲಾಗಿ ನನಗೆ ಯಾವ ರೀತಿ ಬರುತ್ತೆ ಆ ರೀತಿ ಮಾಡಿದ್ದೀನಿ. ಅದಾದಮೇಲೆ ಇನ್ನು ಚಪ್ಪರ ನಾವು ಅಲ್ಲಿಂದ ಪೂಜೆ ಮಾಡ್ಕೊಂಡು ಬಂದಾದಮೇಲೆ ಚಪ್ಪರನ ಹಾಕಿದ್ರು ಅಷ್ಟೊತ್ತಿಗೆ. ಅದಾದಮೇಲೆ ಚಪ್ಪರಕ್ಕೆ ಪೂಜೆ ಮಾಡೋದಕ್ಕೆ ಅಂತ ಹೇಳಿಬಿಟ್ಟು 5 ಜನ ಮುತ್ತೈದೆಯರ ಕೈಲಿ ಹಾಲು ತುಪ್ಪನ ಅದು ಏನು ಚಪ್ಪರ ಹಾಕಿರ್ತಾರಲ್ಲ ಅದ್ರದ್ದು ಗೆಡ್ಡೆಗೆ ಹಾಕ್ಬಿಟ್ಟು ಮಂಗಳಾರತಿನ ಮಾಡಿ ಇದಕ್ಕೆ ಪೂಜೆನ ಮಾಡ್ತಾರೆ. ಅದಾದಮೇಲೆ ನೆಕ್ಸ್ಟು ಚಪ್ಪರ ಎಲ್ಲ ಹಾಕಿದ್ದಾದಮೇಲೆ ಮಧ್ಯಾಹ್ನ ಒಂದು 12 ಗಂಟೆ ಆದಮೇಲೆ ಹುಡುಗನ್ನ ಕೂರಿಸಿ ಅರಿಶಿನ ಶಾಸ್ತ್ರನ ಶುರು ಮಾಡಿದ್ರು. ಅರಿಶಿನ ಶಾಸ್ತ್ರ ಎಲ್ಲನೂ ಮುಗಿಸ್ಕೊಂಡಿದ್ದಾದಮೇಲೆ ಮನೆ ಒಳಗಡೆ ಕೂರಿಸ್ಬಿಟ್ಟು ಹಸಿಮಣೆ ಮೇಲೆ ಅರಿಶಿನ ಶಾಸ್ತ್ರನ ಮಾಡಿದ್ರು. ಅದಾದಮೇಲೆ ನೀರನ್ನು ಹಾಕೋದಕ್ಕೆ ಅಂತ ಹೇಳ್ಬಿಟ್ಟು ಲಾನಿಗೆ ಹೋಗಿ ಕೂರಿಸಿದ್ದು. 2 ಕಡೆ ಮಾಡಬಾರ್ದು ಅಂತ ಹೇಳ್ಬಿಟ್ಟು ನೀರು ಮನೆಗೇನು ಕರ್ಕೊಂಡು ಹೋಗಲಿಲ್ಲ, ಲಾನಲ್ಲೇ ಒಟ್ಟಿಗೆ ಸ್ನಾನನ ಮಾಡಿಸ್ಬೇಕು ಅಂತ ಹೇಳಿಬಿಟ್ಟು ಅಲ್ಲೇ ನೀರನ್ನು ಹಾಕಿದ್ರು. ಎಲ್ಲ ಶಾಸ್ತ್ರನೂ ಮುಗಿಯೋಷ್ಟೊತ್ತಿಗೆ 1 ಗಂಟೆ ಆಗಿತ್ತು. ಅದಾದಮೇಲೆ ಲಾನಲ್ಲೇ ಕೂರಿಸಿ ಅಲ್ಲೂ ಕೂಡ ಹಸೆಮಣೆನ ಇಟ್ಟು ಪಕ್ಕದಲ್ಲಿ ಒಂದು ಪುಟಾಣಿ ಗುಂಡ್ಕಲ್ಲನ್ನ ಇಟ್ಟು ಅವ್ರಿಗೆ ನೀರನ್ನು ಹಾಕಬೇಕಿತ್ತು. ಅದಾದಮೇಲೆ ಕೆಲವೊಂದು ಫೋಟೋಶೂಟ್ಗೆ ಯಾವ್ಯಾವ ರೀತಿ ಬೇಕೋ ಆ ರೀತಿ ಎಲ್ಲ ಕೆಲವೊಂದು ಐಡಿಯಾಗಳನ್ನ ಮಾಡಿ ಅದೇ ರೀತಿ ಫೋಟೋನು ಕೂಡ ತೆಗೆಸಿದ್ವಿ. ಅದಾದಮೇಲೆ ನೆಕ್ಸ್ಟು ಅಕ್ಷತೆ ಹಾಕ್ತಾರೆ. ಫಸ್ಟಿಗೆ ಸೋಗ್ಲನ್ನು ಒಯ್ತಾರೆ, ಇಬ್ಬರೂ ಕೂಡ ಕೈಯಲ್ಲಿ ಇಟ್ಕೊಂಡು. ಅದಾದಮೇಲೆ ಒಬ್ಬೊಬ್ಬರಾಗಿ ಈ ರೀತಿ ಸೋಗ್ಲನ್ನು ಒಯ್ತಾರೆ. ಎಲ್ಲ ಶಾಸ್ತ್ರ ಮುಗಿಸ್ಕೊಂಡಿದ್ದಾದಮೇಲೆ ನೈಟೇ ನಾವು ರಿಸೆಪ್ಷನ್ ಇತ್ತಲ್ಲ ಅದರಿಂದ ರೆಡಿ ಮಾಡಿಕೊಂಡು ಹೋಗಬೇಕಿತ್ತು. ಇಲ್ಲಿ ಕೆಲಸ ಮಾಡಿ ಟಯರ್ಡ್ ಆಗಿತ್ತು. ಇನ್ನು ನೈಟು ಏನು ಅಷ್ಟು ಶೂಟ್ ಮಾಡೋಕ್ಕಾಗಲಿಲ್ಲ. ಇನ್ನು ನೈಟು ಫ್ರೀಯಾಗಿ ಕೂತಿದ್ದೆ ಬಳೆ ಶಾಸ್ತ್ರ ಮಾಡಬೇಕಾದ್ರೆ. ಆವಾಗ ಒಂದು ಸಣ್ಣ ಕ್ಲಿಪ್ ಮಾಡ್ಕೊಂಡಿದ್ದೆ ಅಷ್ಟೇ. ಅದಾದಮೇಲೆ ಇನ್ನು ಬೆಳಗ್ಗೆ ಎದ್ದಾಗ ಅಲ್ಲಲ್ಲಿ ಸ್ವಲ್ಪ ವೀಡಿಯೋ ಶೂಟ್ ಮಾಡಿದ್ದೆ ಅಷ್ಟೇ. ಈಗ ಇಲ್ಲಿ ಸೋದರ ಮಾವನ ಕೈಯಲ್ಲಿ ಕಂಕಣನ ಕಟ್ಟಿಸ್ತಾ ಇದ್ದಾರೆ. ನಮ್ಮಪ್ಪನೇ ಇಲ್ಲಿ ಕೂತ್ಕೊಂಡು ಕಂಕಣನ ಕಟ್ತಾ ಇದ್ದಾರೆ. ದಾರ ಮುಹೂರ್ತ ಇದ್ದಿದ್ದು ಬೆಳಿಗ್ಗೆ 11:30ಯಿಂದ 12:30ವರೆಗೂ ಇತ್ತು. ಅದರಿಂದ ಸ್ವಲ್ಪ ಶಾಸ್ತ್ರಗಳೆಲ್ಲನೂ ಕೂಡ ಲೇಟಾಗೆ ಮಾಡ್ತಾಯಿದ್ರು. ಅದಾದಮೇಲೆ ಕಂಕಣ ಎಲ್ಲನೂ ಕೂಡ ಕಟ್ಟಿಸಿದಾದಮೇಲೆ ನೆಕ್ಸ್ಟು ತಲೆಗೆ ಪೀಠನ ಹಾಕಿ ಬಾಸಿಂಗನ್ನು ಕಟ್ಟಿಸ್ತಾಯಿದ್ರು. ಎಲ್ಲ ಮುಗಿಸ್ಕೊಂಡಿದ್ದಾದಮೇಲೆ ನಾವು ಊಟಕ್ಕೆ ಹೋಗಿದ್ದೆ ಮಧ್ಯಾಹ್ನ 2:30-3 ಗಂಟೆ ಆಗೋಗಿತ್ತು, ಬೆಳಗ್ಗೆ ತಿಂಡಿ ತಿಂದಾದಮೇಲೆ. ಅದಾದಮೇಲೆ ನೆಕ್ಸ್ಟು ನಾವು ಮನೆಗೆ ಹೋಗಿ ಹುಡುಗಿನ ಮನೆ ತುಂಬಿಸ್ಕೊಳ್ಳೋದು. ಒಂದು 4:15 ಒಳಗಡೆ ಹೋಗಿ ತುಂಬಿಸ್ಕೋಬೇಕಿತ್ತು. ಅಕಸ್ಮಾತ್ ಆಗಲಿಲ್ಲ ಅಂದರೆ 6 ಗಂಟೆವರೆಗೂ ವೆಯ್ಟ್ ಮಾಡಬೇಕಿತ್ತು. ಅದರಿಂದ ಆದಷ್ಟು ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಊಟ ಮುಗಿಸ್ಕೊಂಡು ಅಲ್ಲಿರೋಂಥ ಶಾಸ್ತ್ರಗಳೆಲ್ಲನೂ ಕೂಡ ಮುಗಿಸ್ಕೊಂಡು ಬೇಗನೆ ಹೊರಟ್ವಿ. ಅಂದರೆ ಇನ್ನೊಂದೇನು ಒಂದು 20 ಮಿನಿಟ್ಸ್ ಇತ್ತು ಅಷ್ಟೇ ಮನೆಗೆ ಹೋಗೋದು. ಅಂದರೆ ಊರಿಗೆ ತಲುಪೋಷ್ಟೊತ್ತಿಗೆ ಒಂದು 1/4 ಗಂಟೆ ಬೇಕಾಗುತ್ತೆ. 5 ನಿಮಿಷದೊಳಗಡೆ ಆಗುತ್ತಾ ಅಂತ ಅಂದ್ಕೊಂಡು ಹೋದ್ವಿ. ನಿಜವಾಗ್ಲೂ ಆಗಲೇ ಇಲ್ಲ. ಅದಾದಮೇಲೆ 6 ಗಂಟೆವರೆಗೂ ಅಂದರೆ ದೇವಸ್ಥಾನ ಇತ್ತಲ್ಲ ನಮ್ಮೂರಲ್ಲಿ, ಅಲ್ಲೆಲ್ಲ ಕಡೆಗೂ ಪೂಜೆ ಮಾಡಿಕೊಂಡು ಅದಾದಮೇಲೆ ಅಲ್ಲಿ ಸ್ವಲ್ಪ ವೆಯ್ಟ್ ಮಾಡಿ ಅದಾದಮೇಲೆ 6 ಗಂಟೆ ಮೇಲೆ ಮನೆ ತುಂಬಿಸ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಈಗ 6 ಗಂಟೆಗೆ ಮನೆ ಹತ್ರ ಕರ್ಕೊಂಡು ಬಂದು ಅದಾದಮೇಲೆ ಆರತಿ ಎಲ್ಲನೂ ಮಾಡಿ ನೆಕ್ಸ್ಟು ಹುಡುಗಿ ಕೈಲಿ ಹೊಸ್ಲನ್ನ ಪೂಜೆ ಮಾಡಿಸಿ ಇಬ್ಬರು ಕೈಲೂ ಮಂಗಳಾರತಿನ ಮಾಡಿಸಿ ಅದಾದಮೇಲೆ ಮನೆ ತುಂಬಿಸ್ಕೊಂಡ್ವಿ. 6 ಗಂಟೆ 6:30 ಆಗಿತ್ತು ಟೈಮ್ ಆಗಲೇ. 6 ಗಂಟೆ ಆದಮೇಲೆ 6:30 ಒಳಗಡೆ ಇದೆಲ್ಲನೂ ಕೂಡ ಮಾಡಿ ಅದಾದಮೇಲೆ ಮನೆ ತುಂಬಿಸ್ಕೊಂಡ್ವಿ. ಎಲ್ಲ ಆದಮೇಲೆ ಮನೆ ಒಳಗಡೆ ಬಂದು ನಾನು ಆಗಲೇ ಹೇಳ್ದಾಗೇ ಕೊಳದಿಂದ ನೀರು ತಂದಿದ್ವಲ್ಲ ಬಿಂದಿಗೆಯಲ್ಲಿ, ಅದಕ್ಕೆಲ್ಲದಕ್ಕೂ ಕೂಡ ಪೂಜೆನ ಮಾಡಿ ಮನೆ ಒಳಗಡೆ ಅಡುಗೆ ಮನೆಯಲ್ಲಿ ಹಾಲನ್ನು ಒಗ್ಗಿಸಿ ಪೂಜೆ ಎಲ್ಲನೂ ಮಾಡಿಸಿದ್ವಿ. ಇದಿಷ್ಟು ಈ ಮದುವೆಯ ವ್ಲಾಗ್ ಆಗಿತ್ತು. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಈ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.